ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ವಾಂಗಿಬಾತ್ ತುಂಬ ಚೆನ್ನಾಗಿರ್ತದೆ. ಇನ್ಸ್ಟೆಂಟಾಗಿ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸಿಕೊಡುತ್ತಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ನೋಡಿದರೆ ತಿನ್ನುವಂತ ಆಗ್ತದೆ. ನೋಡಿ, ಯಾರು ಕೂಡ ಇಷ್ಟಪಡದೇ ಇರುವುದಿಲ್ಲ. ಕೆಲವರು ಒಬ್ಬರಿಗೆ ಇಷ್ಟ ಆಗೋದಿಲ್ಲ ವಾಂಗಿಬಾತ್ ಬದನೆಕಾಯಿ ಅಂದರೆ. ಈ ಥರ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಡಿಲಿಷಿಯಸ್ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನು ಒಂದು ಬಾಣಲಿ ಇಟ್ಟಿದ್ದೇನೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಆಯಿಲ್ ಹೀಟ್ ಆಗ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ನಾನು 1 ಟೀ ಸ್ಪೂನು ಕಡಲೆಬೇಳೆ ತಗೊಂಡಿದ್ದೇನೆ, ಚನ್ನದಾಲ್. ಉರ್ದಾಲ್ ತಗೊಂಡಿದ್ದೇನೆ 1 ಟೀ ಸ್ಪೂನು, ಉದ್ದಿನಬೇಳೆ. ಹಾಗೆ ಸಾಸಿವೆ ತಗೊಂಡಿದ್ದೇನೆ, ಮಸ್ಟರ್ಡ್ ಸೀಡ್ಸ್ ಎಲ್ಲವನ್ನು ಹಾಕೊಳ್ತೇನೆ. ಈಗ ಫ್ರೆಂಡ್ಸ್ ಸಾಸಿವೆ ಸಿಡಿತಾ ಇದೆ. ಈಗ ನಾನು ಕರಿಬೇವು ಹಾಕೊಳ್ತೇನೆ, ಬೇವಿನ ಸೊಪ್ಪು. ಹಾಗೆ ಸ್ವಲ್ಪ ಗೋಡಂಬಿ ಹಾಕೊಳ್ತೇನೆ. ಗೋಡಂಬಿ ಬೇಗ ಹಾಕೋದು ಬೇಡ, ಯಾಕೆಂದರೆ ಕಪ್ಪಾಗ್ತದೆ. ಜಸ್ಟ್ ಅದು ಹೀಟಿಗೆ ಬೇಯ್ತದೆ, ಇದು ಕುಕ್ ಆಗ್ತದೆ ಫ್ರೆಂಡ್ಸ್, ಫ್ರೈ ಆಗ್ತದೆ. ಹಾಗೆ ಫ್ರೆಂಡ್ಸ್, ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಹಾಕ್ತೇನೆ. ಓಕೆ ಫ್ರೆಂಡ್ಸ್, ಈರುಳ್ಳಿ ಸಹ ಫ್ರೈ ಆಗಿದೆ. ನೋಡಿ, ಜಾಸ್ತಿ ಏನು ಕುಕ್ ಆಗಲಿಕ್ಕಿಲ್ಲ. ಇದು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು, ಗೋಲ್ಡನ್ ಬ್ರೌನ್ ಆಗಲಿಕ್ಕೆ ಇಲ್ಲ. ಈಗ ನಾನು ಬದನೆಕಾಯಿ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ವೈಟ್ ಬ್ರಿಂಜಾಲ್ ತಗೊಂಡಿದ್ದೇನೆ. ನೋಡಿ, ಹೀಗೆ ಹಚ್ಚಿಟ್ಕೊಳ್ಬೇಕು. ನಾನು ಒಂದು 2 ತಗೊಂಡಿದ್ದೇನೆ. ಹಾಕೊಳ್ಳುವ ಯಾವ ಬ್ರಿಂಜಾಲು ಆಗ್ತದೆ. ನಾನು ವೈಟ್ ತಗೊಂಡಿದ್ದೇನೆ. ಇದು ವಾಂಗಿಬಾತಿಗೆ ಚೆನ್ನಾಗಿರ್ತದೆ. ಈ ಬದನೆಕಾಯಿ ಹಾಕ್ತೇನೆ. ಹಾಗೆ ಫ್ರೆಂಡ್ಸ್, ಸ್ವಲ್ಪ ಹಸಿ ಬಟಾಣಿ ತಗೊಂಡಿದ್ದೇನೆ, ಒಂದು 3 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಸ್ವಲ್ಪ ಉಪ್ಪು ಸೇರಿಸ್ತೇನೆ. ಉಪ್ಪು ಸ್ವಲ್ಪ ಹಾಕ್ತೇನೆ. ಇದು ಫ್ರೆಂಡ್ಸ್ ಹೀಗೆ ಒಂದು 3 ಮಿನಿಟ್ಸ್ ಕುಕ್ ಆಗಲಿ, ಅದು ಚೆನ್ನಾಗಿ ಬೇಯ್ಕೊಳ್ತದೆ ಫ್ರೆಂಡ್ಸ್. ನೋಡಿ, ಈಗ 3 ಮಿನಿಟ್ಸ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ಈಗ ಬದನೆಕಾಯಿ ಅದು ಬೇಗ ಬೇಯ್ತದೆ, ಚಿಕ್ಕ ಚಿಕ್ಕ ಪೀಸ್ ಅಲ್ವಾ, ಹಾಗೆ ಮತ್ತೆ ಬದನೆಕಾಯಿ ಬೇಯ್ದು ಬೇಗನೆ. ಈಗ ನಾನು ಒಂದು ಅರ್ಧ ಟೀ ಸ್ಪೂನು ನಾನು ಚಿಲ್ಲಿ ಪೌಡರ್ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಚಿಲ್ಲಿ ಪೌಡ್ರ್ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರ್ತದೆ, ಸ್ವಲ್ಪ ಸ್ಪೈಸಿಯಾಗಿರ್ತದೆ. ಹಾಗೆ ಒಂದು 2 ಸ್ಪೂನು ಹುಣಸೆ ರಸ ತಗೊಂಡಿದ್ದೇನೆ, ಅದು ಹಾಕ್ಕೊಳ್ತೇನೆ. ಈಗ ಫ್ರೆಂಡ್ಸ್, ನಾನು ವಾಂಗಿಬಾತ್ ಪೌಡರ್ ಹಾಕ್ಕೊಳ್ತೇನೆ. ನಾನು ರೆಡಿ ಪೌಡರ್ ತಗೊಂಡಿದ್ದೇನೆ, ಚೆನ್ನಾಗಿರ್ತದೆ. ನೋಡಿ, ನಾನು 10 ರೂಪಾಯಿದು ಒಂದು ಪ್ಯಾಕೆಟ್ ತಗೊಂಡಿದ್ದೇನೆ. ಹಾಕೊಳ್ಳುವ. ಎಲ್ಲ ಮಿಕ್ಸ್ ಮಾಡುವ. ನಾನು ಬದನೆಕಾಯಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ ಫ್ರೆಂಡ್ಸ್, ಯಾಕೆಂದರೆ ನನಗೆ ಇಷ್ಟ ಬದನೆಕಾಯಿ. ಬಾಯಿಗೆ ಸಿಕ್ಕಿದ್ದು ನನಗೆ ತುಂಬ ಇಷ್ಟ, ಅದಕ್ಕೆ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ. ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು, ಆಯಿತಾ? ಇಷ್ಟೇ ಹಾಕಬೇಕಂತ ಏನಿಲ್ಲ ಬದನೆಕಾಯಿ. ಈಗ ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕ್ಕೊಳ್ಳುವ. ಹೀಗೆ ನೋಡಿ, ಇಷ್ಟೇ, ಚೆನ್ನಾಗಿ ಹೊಂದ್ಕೊಳ್ತದೆ, ಅದಕ್ಕೋಸ್ಕರ. ಹೀಗೆ ಒಂದು 3 ಮಿನಿಟ್ಸ್ ಕುಕ್ ಆಗಲಿ. ಎಲ್ಲ ಒಂದು ಚೆನ್ನಾಗಿ ಆ ಮಸಾಲ ಆ ಬದನೆಕಾಯಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತದೆ, ಹೊಂದ್ಕೊಳ್ತದೆ. ಹಾಗೆ ಒಂದು ಸರಿ ಚೆಕ್ ಮಾಡಿ ಉಪ್ಪು ಹೇಗೆ, ಟೇಸ್ಟ್ ಸಾಕ ಅಂತ. ಉಪ್ಪು ಬೇಕಿದ್ದರೆ ಒಮ್ಮೆ ಹಾಕಿ, ಆಯಿತಾ? ಉಪ್ಪು ಬೇಕಿದ್ದರೆ ಸ್ವಲ್ಪ ಹಾಕ್ಕೊಳ್ಬೋದು. ನಾನು ಹಾಕಿದ್ದು ಕಡಿಮೆ ಇದೆ, ಸ್ವಲ್ಪ ಸೇರಿಸ್ತೇನೆ.
ಫ್ರೆಂಡ್ಸ್ ನೋಡಿ, ಈಗ ಚೆನ್ನಾಗಿ ಕುಕ್ಕಾಗಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ನಾನು ಒಂದಿಷ್ಟು ಬೆಲ್ಲ ಹಾಕ್ತೇನೆ, ಒಂದು ಅರ್ಧ ಸ್ಪೂನ್ ಬೆಲ್ಲ ಹಾಕ್ತೇನೆ. ಬೆಲ್ಲ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರ್ತದೆ ಫ್ರೆಂಡ್ಸ್. ಆಪ್ಷನಲ್, ಆದರೆ ಚೆನ್ನಾಗಿರ್ತದೆ. ಸ್ವಲ್ಪ ಹುಳಿ, ಉಪ್ಪು, ಖಾರ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಇರ್ತದೆ. ನೀವು ಚಿಲ್ಲಿ ಪೌಡರ್ ಹಾಕ್ತಿರಲ್ವ, ಆಗಲೇ ಹಾಕಿ ಬೆಲ್ಲ. ನನಗೆ ಮರ್ತು ಹೋಯಿತು, ಈಗ ಹಾಕ್ತಿದ್ದೇನೆ. ತೊಂದರೆ ಇಲ್ಲ, ಕರಗ್ತದೆ. ಓಕೆ ಫ್ರೆಂಡ್ಸ್, ನಮ್ಮ ಗೊಜ್ಜು ರೆಡಿಯಾಗಿದೆ. ಈಗ ನಾವು ರೈಸ್ ಸೇರಿಸುವ. ಆಫ್ ಮಾಡಿಕೊಂಡು ಸೇರಿಸ್ಬೋದು, ಹಾಗೇನೂ ಸೇರಿಸ್ಬೋದು. ನೋಡಿ, ನಾನು ಒಂದು ಇಬ್ಬರಿಗೆ ಆಗುವಷ್ಟು ನಾನು ಮಾಡ್ಕೊಳ್ತೇ ಇರೋದು. ಸ್ವಲ್ಪ ರೈಸ್ ತಗೊಂಡಿದ್ದೇನೆ. ಕೂಲಾಗಿರಬೇಕು ರೈಸ್ ಫ್ರೆಂಡ್ಸ್. ನಿಮ್ಮ ಹತ್ರ ನೈಟ್ ಉಳ್ದ ರೈಸ್ ಇದ್ದರೂ ಹಾಕ್ಕೊಳ್ಬೋದು, ಮಾಡ್ಕೊಳ್ಬೋದು, ಚೆನ್ನಾಗಿರ್ತದೆ. ಆದರೆ ಉದ್ರಾಗಿ ಇರಬೇಕು. ಓಕೆ, ನಾನು ಸ್ಟವ್ ಆಫ್ ಮಾಡ್ತೇನೆ ಫ್ರೆಂಡ್ಸ್. ಈಗ ಎಲ್ಲ ಮಿಕ್ಸ್ ಮಾಡುವ. ಇದು ಕೈಯಲ್ಲಿ ಮಿಕ್ಸ್ ಮಾಡಿದರೆ ಚೆನ್ನಾಗಿರ್ತದೆ. ನೋಡಿ, ರೆಡಿ ಪೌಡ್ರಲ್ಲಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ. ಕೆಲವರಿಗೆ ಅದು ರೆಡಿ ಪೌಡ್ರ್ ಆದರೂ ಮಾಡೋ ವಿಧಾನ ಗೊತ್ತಿರೋದಿಲ್ಲ ಅಲ್ವಾ, ಹಾಗಾಗಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಘಮ ಬರ್ತಾ ಇದೆ ಗೊತ್ತುಂಟಾ. ನೋಡಿ, ಹೀಗೆ ಕೈಯಲ್ಲಿ ಕಲಿಸಿದ್ರೆ ಚೆನ್ನಾಗಿ ಹೊಂದ್ಕೊಳ್ತದೆ ನೋಡಿ. ವಾವ್, ಸೂಪರಾಗಿ ಆ ಘಮ ಬರ್ತಾ ಇದೆ. ತಿನ್ನುವ ಅಂತ ಆಗ್ತಾ ಇದೆ ಈಗಲೇ. ನೋಡಿ, ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಕಾಮೆಂಟಲ್ಲಿ ಹೇಳಿ ಹೇಗೆ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ಆಗಿದೆ, ಸರ್ವ್ ಮಾಡೋಣ.